ಒಂದು ಕಡೆ ತಮಿಳುನಾಡಿನಲ್ಲಿ ವಿಜಯ್ ಪದಗ್ರಹಣಕ್ಕೆ ಸಿದ್ಧತೆಗಳಾಗ್ತಾ ಇದ್ರೆ ಮತ್ತೊಂದು ಕಡೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಗಮಿಸುವುದಕ್ಕೆ ಬರಮಾಡಿಕೊಳ್ಳುವುದಕ್ಕೆ ಈಗ ಬಿಜೆಪಿ ಪಾಳ್ಯದಲ್ಲಿ ಸಿದ್ಧತೆಗಳು ಜೋರಾಗ್ತಾ ಇದೆ. ಹೌದು, ಬಂಗಾಳವನ್ನು ಗೆದ್ದ ಬಳಿಕ ಬೆಂಗಳೂರಿಗೆ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿಳಿತಾ ಇದ್ದಾರೆ. ರಾಜ್ಯ ಬಿಜೆಪಿಯಿಂದ ಇವತ್ತು ಪ್ರಧಾನಿ ಮೋದಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರೋಟೋಕಾಲ್ ಪ್ರಕಾರ ಹೋಗಬೇಕಾಗುತ್ತೆ. HAL ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬರಮಾಡಿಕೊಳ್ತಾರೆ. ಬಳಿಕ ಅಭಿನಂದನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಂಗಾಳದ ಗೆಲುವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ರಾಜ್ಯ ಬಿಜೆಪಿಯ ಕಾರ್ಯಕರ್ತರುಗಳನ್ನು ಹುರಿದುಂಬಿಸುವಂತಹ ಕೆಲಸಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮುಂದಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬರಮಾಡಿಕೊಳ್ಳುವುದಕ್ಕೆ ಬಿಜೆಪಿಯ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಸಹಜವಾಗಿಯೇ ಬಂಗಾಳ ಗೆಲುವು ಬಿಜೆಪಿಗೆ ಒಂದು ಬೂಸ್ಟರ್ ಡೋಸನ್ನು ಕೊಟ್ಟಿದೆ. ಅತಿ ದೊಡ್ಡ ಗೆಲುವು, ಇತಿಹಾಸ ನಿರ್ಮಿಸಿರುವಂತಹ ಗೆಲುವು ಬಿಜೆಪಿಗೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟಿದೆ. ಒನ್ಸ್ ಅಗೇನ್ ಅದರ ಕ್ರೆಡಿಟ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ನಾಯಕರುಗಳು ಕೊಟ್ಟಿದ್ದಾರೆ. ಯಾಕೆಂದರೆ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ಅನ್ನುವಂತಹ ಪರಿಸ್ಥಿತಿ ಇತ್ತು. ಹಾಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದನೆ ಸಲ್ಲಿಸೋದಕ್ಕೆ ಈಗ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುರಳಿ HALನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಯಾವ ರೀತಿಯ ಸಿದ್ಧತೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ? ಪ್ರಮುಖವಾಗಿ 9:15 ಸಂದರ್ಭದಲ್ಲಿ ಏನು HALಗೆ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕರ್ತರು ಸರಿಸುಮಾರು 2,000ಕ್ಕೂ ಹೆಚ್ಚಿನ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮಕ್ಕೆ ಅವಕಾಶನ ಮಾಡಿಕೊಟ್ಟಿರುವಂಥದ್ದು. ಅಂದರೆ HALನ ಸಾಕಷ್ಟು ದೂರದಲ್ಲೇ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರು ಏನಿರ್ತಾರೆ ಅವ್ರನ್ನೆಲ್ಲನೂ ಕೂಡ ತಡೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಅವರನ್ನ ಚೆಕ್ ಮಾಡಿ ಒಳಗಡೆ ಬಿಡುವಂಥ ಕೆಲಸಗಳು ಕೂಡ ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ 9:15ಕ್ಕೆ ಬಂದು ಲ್ಯಾಂಡ್ ಆಗುವಂಥ ಮೋದಿ ಅವರು 9:45ಕ್ಕೆ ಸ್ಟೇಜ್ ಮೇಲೆ ಬರ್ತಾರೆ. 9:45ರಿಂದ 10:15 ತನಕ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂಥದ್ದು. 10:15 ಆದ ಬಳಿಕ ಮತ್ತೆ ಆರ್ಟ್ ಆಫ್ ಲಿವಿಂಗ್ನ ಕಡೆಗೆ ಹೋಗುವಂಥದ್ದು. ಅಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಖಾಸಗಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಏನು ಬಿಜೆಪಿ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಕಾರ್ಯಕ್ರಮನ ಆಯೋಜನೆಯನ್ನು ಮಾಡ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸರಿಸುಮಾರು 2-2.5 ಸಾವಿರಷ್ಟು ಏನು ಕಾರ್ಯಕರ್ತರು ಮತ್ತು ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ನೆರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಕಿಕ್ಕಿರಿದು ತುಂಬಿದ್ದಾರೆ ಎಲ್ಲ ಕಾರ್ಯಕರ್ತರನ್ನ ಒಳಗಡೆ ಬರಲಿಕ್ಕೆ ಯಾವ್ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು, ಜೊತೆಗೆ ಪೊಲೀಸ್ ಭದ್ರತೆ ಏನಿದೆ ಅದನ್ನ ಕೂಡ ಸಂಪೂರ್ಣವಾಗಿ ಮಾಡ್ತಾ ಇರೋಂಥದ್ದು. ಯಾಕಂದ್ರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಮೂರು ಬಾರಿ ಏನು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆಯನ್ನು ಮಾಡಿ ಕಾರ್ಯಕ್ರಮದ ಜಾಗ ಏನಿದೆ ಆ ಜಾಗಕ್ಕೆ ಒಳಗಡೆನ ಬಿಡ್ತಾ ಇರೋಂಥದ್ದು. ಅಂದ್ರೆ ಇದು ಸಣ್ಣದಾದಂಥ ಗ್ರೌಂಡು. ಇಲ್ಲಿ 2-2.5 ಸಾವಿರದಷ್ಟು ಮಾತ್ರ ಜನ ಸೇರ್ಲಿಕ್ಕೆ ಅವಕಾಶ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಷ್ಟೇ ಜನಕ್ಕೆ ಮಾತ್ರ ಅವಕಾಶನ ಮಾಡಿಕೊಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಸೆಕ್ಯೂರಿಟಿ ಚೆಕ್ ಅನ್ನು ಮಾಡಿ ಒಳಗಡೆ ಬಿಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ 9:15, 9:30ಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗಿ ಅದಾದ ನಂತರ 10:15, 10:30 ಒಳಗಾಗಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅದಾದ ನಂತರ ಮುಂದಿನ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮಕ್ಕೆ ಮೋದಿ ಅವರು ತೆರಳುವಂತ ಕೆಲಸಗಳು ಕೂಡ ಆಗುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಬಿಜೆಪಿಯ ಕಾರ್ಯಕರ್ತರು ಉತ್ಸುಕದಿಂದ ತೆರಳುತ್ತಾ ಇದ್ದಾರೆ. ಇವತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ.